ನಮಸ್ಕಾರ. ಪ್ರಕೃತಿಯ ಅಂಗಳಕ್ಕೆ ನಿಮ್ಮೆಲ್ಲರಿಗೂ ಹೃತ್ಪೂರ್ವಕ ಸ್ವಾಗತ. ನಮ್ಮ ಸುತ್ತಮುತ್ತ ಸಾವಿರಾರು ಸಸ್ಯಗಳಿವೆ. ಅವುಗಳಲ್ಲಿ ಕೆಲವು ಆಹಾರವನ್ನು ನೀಡುತ್ತವೆ, ಕೆಲವು ಪರಿಸರವನ್ನು ಸಮತೋಲನದಲ್ಲಿಡುತ್ತವೆ. ಆದರೆ ಕೆಲವು ಸಸ್ಯಗಳು ಮಾತ್ರ ಔಷಧೀಯ ಗುಣಗಳಿಂದ ಮನುಕುಲದ ಆರೋಗ್ಯವನ್ನು ಕಾಪಾಡುವ ಅಮೂಲ್ಯ ವರವಾಗಿ ಗುರುತಿಸಿಕೊಂಡಿವೆ. ಅಂತಹ ಅದ್ಭುತ ಸಸ್ಯಗಳಲ್ಲಿ ಅತ್ಯಂತ ಪ್ರಮುಖವಾದದ್ದು ಅಮೃತ ಬಳ್ಳಿ ಅಥವಾ ಗುಡೂಚಿ. ಸಾವಿರಾರು ವರ್ಷಗಳಿಂದ ಆಯುರ್ವೇದದಲ್ಲಿ ಅತ್ಯುನ್ನತ ಸ್ಥಾನ ಪಡೆದಿರುವ ಈ ಸಸ್ಯವು ಇಂದು ಆಧುನಿಕ ವಿಜ್ಞಾನಿಗಳ ಗಮನವನ್ನೂ ಸೆಳೆದಿದೆ. ತನ್ನ ವಿಶಿಷ್ಟ ಔಷಧೀಯ ಗುಣಗಳು ಮತ್ತು ಪುನರುಜ್ಜೀವನದ ಸಾಮರ್ಥ್ಯದಿಂದಾಗಿ ಇದನ್ನು ಅನೇಕ ಸಸ್ಯ ವಿಜ್ಞಾನಿಗಳು ಹಾರ್ಬಲ್ ಕಿಂಗ್ ಹಾಗೂ ಸಿಇಒ ಆಫ್ ಮೆಡಿಸಿನಲ್ ಪ್ಲಾಂಟ್ಸ್ ಎಂಬ ಗೌರವದ ಬಿರುದಿನಿಂದ ಕರೆಯುತ್ತಾರೆ. ಅಮೃತ ಬಳ್ಳಿ ಎಂಬ ಹೆಸರೇ ಇದರ ಮಹತ್ವವನ್ನು ತಿಳಿಸುತ್ತದೆ. ಅಮೃತದಂತೆ ಜೀವಕ್ಕೆ ಪೂರಕವಾಗಿರುವ ಈ ಸಸ್ಯ ಭಾರತೀಯ ವೈದ್ಯಕೀಯ ಪರಂಪರೆಯಲ್ಲಿ ಆರೋಗ್ಯ, ಚೈತನ್ಯ ಮತ್ತು ದೀರ್ಘಾಯುಷ್ಯದ ಸಂಕೇತವಾಗಿ ಪರಿಗಣಿಸಲ್ಪಟ್ಟಿದೆ. ಹಾಗಾದರೆ ಈ ಸಸ್ಯಕ್ಕೆ ಇಷ್ಟು ವಿಶೇಷ ಸ್ಥಾನಮಾನ ಸಿಕ್ಕಿದ್ದು ಏಕೆ? ಇದರಲ್ಲಿರುವ ಔಷಧೀಯ ರಹಸ್ಯವೇನು? ಇದರ ವೈಜ್ಞಾನಿಕ ಹಿನ್ನೆಲೆ ಏನು? ಮತ್ತು ನಮ್ಮ ಆರೋಗ್ಯಕ್ಕೆ ಇದು ಹೇಗೆ ಸಹಕಾರಿಯಾಗುತ್ತದೆ? ಇಂದಿನ ಈ ವಿಡಿಯೋದಲ್ಲಿ ಅಮೃತಬಳ್ಳಿಯ ಸಸ್ಯಶಾಸ್ತ್ರೀಯ ಪರಿಚಯ, ಆಯುರ್ವೇದೀಯ ಹಿನ್ನೆಲೆ, ರೂಪವಿಜ್ಞಾನ, ಜೈವಿಕ ಸಕ್ರಿಯ ಸಂಯುಕ್ತಗಳು, ವೈಜ್ಞಾನಿಕವಾಗಿ ಅಧ್ಯಯನಗೊಂಡಿರುವ ಆರೋಗ್ಯ ಪ್ರಯೋಜನಗಳು, ಮುನ್ನೆಚ್ಚರಿಕೆಗಳು ಹಾಗೂ ಸಂಶೋಧನೆಯ ಇತ್ತೀಚಿನ ಮಾಹಿತಿಯನ್ನು ಸರಳ ಮತ್ತು ವೈಜ್ಞಾನಿಕ ರೀತಿಯಲ್ಲಿ ತಿಳಿದುಕೊಳ್ಳೋಣ. ಹಾಗಾದರೆ ಬನ್ನಿ, ಪ್ರಕೃತಿಯ ಈ ಹಸಿರು ಸಂಜೀವಿನಿಯ ಅದ್ಭುತ ಲೋಕವನ್ನು ಒಟ್ಟಾಗಿ ಅನ್ವೇಷಿಸೋಣ. ಈ ವಿಡಿಯೋದಲ್ಲಿ ನೀಡಲಾದ ಮಾಹಿತಿಯು ಕೇವಲ ಸಸ್ಯಶಾಸ್ತ್ರೀಯ ಅಧ್ಯಯನ ಮತ್ತು ಶೈಕ್ಷಣಿಕ ಹಾಗೂ ಸಾಮಾನ್ಯ ಅರಿವಿನ ಉದ್ದೇಶಕ್ಕಾಗಿ ಮಾತ್ರ ಸಿದ್ಧಪಡಿಸಲಾಗಿದೆ. ಅಮೃತ ಬಳ್ಳಿಯು ಅತ್ಯಂತ ಪ್ರಮುಖ ಔಷಧೀಯ ಗುಣಗಳನ್ನು ಹೊಂದಿದ್ದರೂ ಇದನ್ನು ಯಾವುದೇ ಕಾಯಿಲೆಗೆ ಸ್ವಯಂ ಚಿಕಿತ್ಸೆಯಾಗಿ ಬಳಸುವ ಮುನ್ನ ಅಥವಾ ದೈನಂದಿನ ಆಹಾರ ಕ್ರಮದಲ್ಲಿ ಅಳವಡಿಸಿಕೊಳ್ಳುವ ಮುನ್ನ ಅರ್ಹ ಆಯುರ್ವೇದ ವೈದ್ಯರ ಅಥವಾ ಆರೋಗ್ಯ ತಜ್ಞರ ಸಲಹೆಯನ್ನು ಪಡೆಯುವುದು ಸೂಕ್ತವಾಗಿದೆ. ಸ್ನೇಹಿತರೆ, ಯಾವುದೇ ಒಂದು ಸಸ್ಯದ ನಿಜವಾದ ಶಕ್ತಿ ಮತ್ತು ಗುಣಲಕ್ಷಣಗಳನ್ನು ಅರಿಯಬೇಕಾದರೆ ಸಸ್ಯ ವಿಜ್ಞಾನದ ಜಗತ್ತಿನಲ್ಲಿ ಅದಕ್ಕಿರುವ ಹೆಸರನ್ನು ನಾವು ಗಮನಿಸಬೇಕು. ಅಮೃತ ಬಳ್ಳಿಯ ವೈಜ್ಞಾನಿಕ ಹೆಸರು ಟೈನೋಸ್ಪೋರಾ ಕಾರ್ಡಿಫೋಲಿಯಾ. ಇದು ಮೆನಿಸ್ಪರ್ಮೇಸಿ ಎಂಬ ಸಸ್ಯ ಕುಟುಂಬಕ್ಕೆ ಸೇರಿದ ಅತ್ಯಂತ ಪ್ರಮುಖ ಔಷಧೀಯ ಬಳ್ಳಿ. ಟೈನೋಸ್ಪೋರಾ ಎಂಬ ಹೆಸರು ಗ್ರೀಕ್ ಮೂಲದ ಪದದಿಂದ ಬಂದಿದೆ. ಇದರ ಅರ್ಥ ಸಣ್ಣ ವಿಶಿಷ್ಟ ಆಕಾರದ ಬೀಜಗಳನ್ನು ಹೊಂದಿರುವ ಬಳ್ಳಿ ಎಂಬುದು. ಕಾರ್ಡಿಫೋಲಿಯಾ ಎಂಬುದು ಲ್ಯಾಟಿನ್ ಪದ. ಇಲ್ಲಿ ಕಾರ್ಡಿ ಎಂದರೆ ಹೃದಯ ಮತ್ತು ಫೋಲಿಯಾ ಎಂದರೆ ಎಲೆ, ಅಂದರೆ ಹೃದಯ ಆಕಾರದ ಎಲೆಗಳನ್ನು ಹೊಂದಿರುವ ಸಸ್ಯ ಎಂಬುದೇ ಇದರ ವೈಜ್ಞಾನಿಕ ಹೆಸರಿನ ಅರ್ಥ. ಭಾರತದ ವಿವಿಧ ಭಾಗಗಳಲ್ಲಿ ಈ ಸಸ್ಯವನ್ನು ಅಮೃತಬಳ್ಳಿ, ಗುಡೂಚಿ ಇತ್ಯಾದಿ ಹೆಸರುಗಳು ಸಾವಿರಾರು ವರ್ಷಗಳಿಂದ ಭಾರತೀಯ ವೈದ್ಯಕೀಯ ಪರಂಪರೆಯಲ್ಲಿ ಗೌರವದಿಂದ ಬಳಕೆಯಲ್ಲಿವೆ. ಆಧುನಿಕ ಸಸ್ಯ ವಿಜ್ಞಾನಿಗಳು ಮತ್ತು ಗಿಡಮೂಲಿಕೆ ತಜ್ಞರು ಅಮೃತ ಬಳ್ಳಿಗೆ ಮತ್ತೊಂದು ವಿಶೇಷ ಬಿರುದನ್ನು ನೀಡಿದ್ದಾರೆ. ಅದೇ ದ ಸಿಇಒ ಆಫ್ ಮೆಡಿಸಿನಲ್ ಪ್ಲಾಂಟ್ಸ್ ಅಥವಾ ಹರ್ಬಲ್ ಕಿಂಗ್. ಇಂತಹ ಗೌರವದ ಬಿರುದು ಏಕೆ ಗೊತ್ತಾ? ಕಾರಣ ಈ ಸಸ್ಯದ ಅದ್ಭುತ ಜೀವಂತಿಕೆ. ತೀವ್ರ ಬರಗಾಲವಿರಲಿ, ಸುಡು ಬಿಸಿಲಿರಲಿ ಅಥವಾ ಇದರ ಕಾಂಡ ಸಂಪೂರ್ಣ ಒಣಗಿ ಹೋಗಿರಲಿ, ಮಳೆಯ ಒಂದೇ ಒಂದು ಹನಿ ಸ್ಪರ್ಶಿಸಿದರೂ ಸಾಕು, ಆ ಒಣಗಿದ ಕಾಂಡದಿಂದ ಮತ್ತೆ ಹೊಸ ಚಿಗುರುಗಳು ಮೂಡಿ ಸಸ್ಯವು ಪುನಃ ಜೀವ ಪಡೆದು ಬೆಳೆಯಲು ಆರಂಭಿಸುತ್ತದೆ. ಇದೇ ಅದರ ಅಸಾಧಾರಣ ಪುನರುಜ್ಜೀವನ ಸಾಮರ್ಥ್ಯ. ಬಹುಶಃ ಈ ವಿಶಿಷ್ಟ ಗುಣವೇ ಅಮೃತ ಬಳ್ಳಿಯನ್ನು ಪ್ರಕೃತಿಯ ಅತ್ಯಂತ ಅದ್ಭುತ ಔಷಧೀಯ ಸಸ್ಯಗಳಲ್ಲಿ ಒಂದಾಗಿ ಗುರುತಿಸಿದೆ. ಸ್ನೇಹಿತರೆ, ಆಧುನಿಕ ವಿಜ್ಞಾನವು ಅಮೃತ ಬಳ್ಳಿಯ ಗುಣಗಳನ್ನು ಇತ್ತೀಚೆಗೆ ಸಂಶೋಧಿಸುತ್ತಿರಬಹುದು. ಆದರೆ ನಮ್ಮ ಭಾರತೀಯ ಆಯುರ್ವೇದವು ಸಹಸ್ರಾರು ವರ್ಷಗಳ ಹಿಂದೆಯೇ ಇದರ ಶಕ್ತಿಯನ್ನು ಜಗತ್ತಿಗೆ ಸಾರಿದೆ. ಆಯುರ್ವೇದದ ಪ್ರಮುಖ ಗ್ರಂಥಗಳಾದ ಚರಕ ಸಂಹಿತೆ ಮತ್ತು ಸುಶ್ರುತ ಸಂಹಿತೆಗಳಲ್ಲಿ ಅಮೃತ ಬಳ್ಳಿಗೆ ಅತ್ಯಂತ ಪವಿತ್ರವಾದ ಸ್ಥಾನವನ್ನು ನೀಡಲಾಗಿದೆ. ಆಯುರ್ವೇದದಲ್ಲಿ ಅಮೃತ ಬಳ್ಳಿಗೆ ಕೇವಲ ಒಂದು ಹೆಸರು ಮಾತ್ರವಲ್ಲ, ಅದರ ವಿಶಿಷ್ಟ ಗುಣಗಳನ್ನು ವಿವರಿಸುವ ಅನೇಕ ಹೆಸರುಗಳನ್ನು ನೀಡಲಾಗಿದೆ. ಅವುಗಳಲ್ಲಿ ಪ್ರಮುಖವಾದದ್ದು ಗುಡೂಚಿ, ಅಂದರೆ ದೇಹವನ್ನು ವಿವಿಧ ರೋಗಗಳಿಂದ ರಕ್ಷಿಸುವ ಶಕ್ತಿ ಹೊಂದಿರುವ ಔಷಧ ಎಂದು ಅರ್ಥ. ಮತ್ತೊಂದು ಹೆಸರು ಚಿನ್ನರೋಹ. ಇದರ ಅರ್ಥ ಕಾಂಡವನ್ನು ಎಷ್ಟು ಬಾರಿ ಕತ್ತರಿಸಿದರೂ ಮತ್ತೆ ಚಿಗುರಿ ಬೆಳೆಯುವ ಅದ್ಭುತ ಜೀವಶಕ್ತಿ ಹೊಂದಿರುವ ಸಸ್ಯ.
ಇದೇ ರೀತಿ ವಯಸ್ಥ ಎಂಬ ಹೆಸರೂ ಇದೆ. ಇದರ ಅರ್ಥ ವಯಸ್ಸಾಗುವ ಪ್ರಕ್ರಿಯೆಯನ್ನು ನಿಧಾನಗೊಳಿಸಿ ಯೌವನ ಮತ್ತು ಚೈತನ್ಯವನ್ನು ಕಾಪಾಡಲು ಸಹಾಯ ಮಾಡುವ ಔಷಧಿ ಎಂಬುದು. ಆಯುರ್ವೇದದ ಪ್ರಕಾರ ನಮ್ಮ ದೇಹದ ಆರೋಗ್ಯವು ವಾತ, ಪಿತ್ತ ಮತ್ತು ಕಫ ಎಂಬ ಮೂರು ದೋಷಗಳ ಸಮತೋಲನದ ಮೇಲೆ ಅವಲಂಬಿತವಾಗಿದೆ. ಅಮೃತ ಬಳ್ಳಿ ಅತ್ಯಂತ ವಿಶೇಷವೆಂದರೆ ಈ ತ್ರಿದೋಷಗಳನ್ನು ಸಮತೋಲನದಲ್ಲಿಡುವ ಸಾಮರ್ಥ್ಯ ಹೊಂದಿದೆ ಎಂಬುದು. ಅಗತ್ಯವಿದ್ದಾಗ ದೇಹದ ಉಷ್ಣತೆಯನ್ನು ಸಮತೋಲನಗೊಳಿಸಿ ದೇಹದ ಸಹಜ ಕಾರ್ಯಗಳನ್ನು ಸುಗಮಗೊಳಿಸಲು ಇದು ಸಹಕಾರಿಯಾಗಿದೆ ಎಂದು ನಂಬಲಾಗಿದೆ. ಇದೇ ಕಾರಣದಿಂದ ಅಮೃತ ಬಳ್ಳಿಯನ್ನು ಆಯುರ್ವೇದದಲ್ಲಿ ಅಪರೂಪದ ತ್ರಿದೋಷ ಶಮನಕಾರಿ ಔಷಧ ಎಂದು ಗೌರವಿಸಲಾಗಿದೆ. ಇದರ ಮತ್ತೊಂದು ಪ್ರಮುಖ ವೈಶಿಷ್ಟ್ಯವೆಂದರೆ ರಸಾಯನ ಗುಣ. ಆಯುರ್ವೇದದಲ್ಲಿ ರಸಾಯನ ಎಂದರೆ ದೇಹದ ಅಂಗಾಂಶಗಳಿಗೆ ಪುನಶ್ಚೇತನ ನೀಡುವ, ದೀರ್ಘಾಯುಷ್ಯವನ್ನು ಉತ್ತೇಜಿಸುವ ಮತ್ತು ರೋಗ ನಿರೋಧಕ ಶಕ್ತಿಯನ್ನು ಬಲಪಡಿಸುವ ಔಷಧಗಳ ವರ್ಗ. ಅಮೃತ ಬಳ್ಳಿಯನ್ನು ಈ ರಸಾಯನ ವರ್ಗದಲ್ಲಿ ಸೇರಿಸಿರುವುದರಿಂದ ಇದು ದೇಹದ ಚೈತನ್ಯವನ್ನು ಉಳಿಸಿಕೊಳ್ಳಲು ಸಹಾಯಕವೆಂದು ಪರಿಗಣಿಸಲಾಗಿದೆ. ಈ ಕಾರಣಕ್ಕಾಗಿಯೇ ಆಯುರ್ವೇದದಲ್ಲಿ ಅಮೃತ ಬಳ್ಳಿಗೆ ಅತ್ಯಂತ ಗೌರವ ಸ್ಥಾನವಿದೆ. ಅಮೃತ ಬಳ್ಳಿಯ ಕಾಂಡದಿಂದ ಗುಡುಚಿ ಸತ್ವ ಎಂಬ ಬಿಳಿ ಬಣ್ಣದ ಸೂಕ್ಷ್ಮ ಪುಡಿಯನ್ನು ತಯಾರಿಸಲಾಗುತ್ತದೆ. ಆಯುರ್ವೇದದ ಚಿಕಿತ್ಸೆಯಲ್ಲಿ ಇದನ್ನು ವಿಶೇಷ ಔಷಧೀಯ ತಯಾರಿಕೆಯಾಗಿ ಬಳಸಲಾಗುತ್ತದೆ. ಸಾಂಪ್ರದಾಯಿಕವಾಗಿ ದೀರ್ಘಕಾಲದ ಜ್ವರ, ಅಜೀರ್ಣದಿಂದ ಉಂಟಾಗುವ ಎಸಿಡಿಟಿ, ರಕ್ತಹೀನತೆ ಮತ್ತು ಕೆಲವು ಮೂತ್ರನಾಳ ಸಂಬಂಧಿತ ತೊಂದರೆಗಳ ಚಿಕಿತ್ಸೆಯಲ್ಲಿ ಇದನ್ನು ಆಯುರ್ವೇದ ವೈದ್ಯರು ಬಳಸುತ್ತಾರೆ. ಆದರೆ ಇಂತಹ ಔಷಧಿಗಳನ್ನು ಅರ್ಹ ಆಯುರ್ವೇದ ವೈದ್ಯರ ಸಲಹೆಯೊಂದಿಗೆ ಮಾತ್ರ ಬಳಸಬೇಕು ಎಂಬುದನ್ನು ನೆನಪಿಡುವುದು ಅತ್ಯಂತ ಮುಖ್ಯ. ಬನ್ನಿ ಸ್ನೇಹಿತರೆ, ಈ ಅದ್ಭುತ ಸಂಜೀವಿನಿಯ ರೂಪವಿಜ್ಞಾನವನ್ನು, ಅಂದರೆ ಇದರ ಬಾಹ್ಯ ಸ್ವರೂಪವನ್ನು ಸ್ವಲ್ಪ ಹತ್ತಿರದಿಂದ ತಿಳಿಯೋಣ. ಅಮೃತ ಬಳ್ಳಿಯು ಸಸ್ಯಶಾಸ್ತ್ರದ ಪ್ರಕಾರ ಒಂದು ಬಹುವಾರ್ಷಿಕ ಹತ್ತು ಬಳ್ಳಿ, ಅಂದರೆ ಡೆಸಿಡಿಯಸ್ ಕ್ಲೈಂಬಿಂಗ್ ಶ್ರಬ್. ಇದು ತನ್ನ ಬೆಳವಣಿಗೆಗೆ ಮತ್ತೊಂದು ಮರ ಅಥವಾ ಆಧಾರವನ್ನು ಅವಲಂಬಿಸಿ ಬದುಕುತ್ತದೆ. ಇದರ ಎಲೆಗಳನ್ನು ಸೂಕ್ಷ್ಮವಾಗಿ ಗಮನಿಸಿ. ಇವು ಸರಳವಾಗಿದ್ದು ಕಾಂಡದ ಮೇಲೆ ಪರ್ಯಾಯವಾಗಿ ಜೋಡಿಸಲ್ಪಟ್ಟಿರುತ್ತವೆ. ಆಗಲೇ ಹೇಳಿದಂತೆ ಇವು ಅಪ್ಪಟ ಹೃದಯ ಆಕಾರದಲ್ಲಿದ್ದು ನಯವಾದ ಮೇಲ್ಮೈಯನ್ನು ಹೊಂದಿರುತ್ತದೆ. ಎಲೆಯ ಬುಡಭಾಗವು ಅಗಲವಾಗಿದ್ದು ತೊಟ್ಟುಗಳು ಸಾಕಷ್ಟು ಉದ್ದವಾಗಿರುತ್ತವೆ. ಇದರ ಕಾಂಡವು ಸ್ವಲ್ಪ ದಪ್ಪಗಿದ್ದು ರಸಭರಿತವಾಗಿರುತ್ತದೆ. ಎಳೆಯದಾಗಿದ್ದಾಗ ಹಸಿರಾಗಿರುವ ಕಾಂಡ ಬೆಳೆಯುತ್ತಾ ಹೋದಂತೆ ಬೂದು ಅಥವಾ ಬಿಳಿ ಮಿಶ್ರಿತ ಕಂದು ಬಣ್ಣಕ್ಕೆ ತಿರುಗುತ್ತದೆ. ಇದರ ಮೇಲಿನ ತೊಗಟೆಯನ್ನು ಕೈಯಿಂದ ಸುಲಿದರೆ ಕಾಗದದಂತಹ ತೆಳುವಾದ ಪೊರೆ ಸುಲಭವಾಗಿ ಎದ್ದು ಬರುತ್ತದೆ. ಈ ಬಳ್ಳಿಯ ಅತ್ಯಂತ ರೋಮಾಂಚಕ ಭಾಗವೆಂದರೆ ಇದರ ಆಕಾಶ ಬೇರುಗಳು. ಬಳ್ಳಿಯ ರೆಂಬೆ ಕೊಂಬೆಗಳಿಂದ ತೆಳುವಾದ ನೂಲಿನಂತಹ ಹಸಿರು ಮಿಶ್ರಿತ ಕಂದು ಬಣ್ಣದ ಬೇರುಗಳು ಗಾಳಿಯಲ್ಲಿ ಕೆಳಗೆ ನೇತಾಡುತ್ತಿರುತ್ತವೆ. ಇವು ಗಾಳಿಯಲ್ಲಿ ತೇವಾಂಶವನ್ನು ಹೀರಿಕೊಳ್ಳುತ್ತವೆ ಮತ್ತು ಬೆಳೆದು ನೆಲವನ್ನು ಮುಟ್ಟಿದಾಗ ಅಲ್ಲಿಯೇ ಪುನಃ ಬೇರೂರಿ ಹೊಸ ಸಸ್ಯಕ್ಕೆ ಜೀವ ನೀಡುತ್ತದೆ. ಹವಾಮಾನಕ್ಕೆ ತಕ್ಕಂತೆ ಈ ಬಳ್ಳಿಯಲ್ಲಿ ಹೂವುಗಳು ಮೂಡುತ್ತವೆ. ಸಾಮಾನ್ಯವಾಗಿ ಬೇಸಿಗೆಯ ಅವಧಿಯಲ್ಲಿ ಸಣ್ಣದಾದ ಹಳದಿ ಮಿಶ್ರಿತ ಹಸಿರು ಬಣ್ಣದ ಏಕಲಿಂಗಿ ಹೂವುಗಳು ಗೊಂಚಲಾಗಿ ಬಿಡುತ್ತವೆ. ಇನ್ನು ಚಳಿಗಾಲದ ವೇಳೆಗೆ ಈ ಹೂಗಳು ಕಾಯಿಯಾಗಿ ನಂತರ ಗಾಢ ಕೆಂಪು ಅಥವಾ ಕೇಸರಿ ಬಣ್ಣದ ಸಣ್ಣ ದುಂಡಗಿನ ಆಕರ್ಷಕ ಹಣ್ಣುಗಳಾಗಿ ಮಾರ್ಪಡುತ್ತವೆ. ಪಕ್ಷಿಗಳಿಗೆ ಇವು ಅತ್ಯಂತ ಪ್ರಿಯವಾದ ಆಹಾರ. ಅಮೃತ ಬಳ್ಳಿಯಲ್ಲಿ ಅಡಗಿರುವ ಅಗಾಧವಾದ ಔಷಧೀಯ ಗುಣಗಳಿಗೆ ಅದರಲ್ಲಿರುವ ವಿಶಿಷ್ಟವಾದ ಜೈವಿಕ ರಾಸಾಯನಿಕ ಸಂಯುಕ್ತಗಳೇ ಪ್ರಮುಖ ಕಾರಣ. ಇದರ ಕಾಂಡ ಮತ್ತು ಎಲೆಗಳಲ್ಲಿ ಆಲ್ಕಲಾಯ್ಡ್ಗಳು, ಡೈಟರ್ಪಿನಾಯ್ಡ್ಸ್, ಗ್ಲೈಕೋಸೈಡ್ಸ್, ಸ್ಟೀರಾಯ್ಡ್ಸ್, ಫಿನಾಲಿಕ್ ಕಾಂಪೌಂಡ್ಸ್, ಫ್ಲೇವಿನಾಯ್ಡ್ಸ್ ಮತ್ತು ಪಾಲಿಸ್ಯಾಕರೈಡ್ಗಳು ಸಮೃದ್ಧವಾಗಿವೆ. ಈ ಫೈಟೋಕೆಮಿಕಲ್ಗಳು ದೇಹದಲ್ಲಿ ಉತ್ಕರ್ಷಣ ನಿರೋಧಕ, ಉರಿಯೂತ ನಿವಾರಕ, ರೋಗ ನಿರೋಧಕ ಶಕ್ತಿ ಹೆಚ್ಚಿಸುವ, ಸೂಕ್ಷ್ಮ ಜೀವಿ ವಿರೋಧಿ ಮತ್ತು ಮಧುಮೇಹ ನಿಯಂತ್ರಕ ಗುಣಗಳನ್ನು ಹೊಂದಿರುತ್ತದೆ. ಇವು ಸ್ವತಂತ್ರ ಮೂಲ ಕಣಗಳ ಹಾನಿಯನ್ನು ಕಡಿಮೆ ಮಾಡಿ ಜೀವಕೋಶಗಳನ್ನು ರಕ್ಷಿಸುತ್ತವೆ, ರೋಗ ನಿರೋಧಕ ವ್ಯವಸ್ಥೆಯನ್ನು ಬಲಪಡಿಸುತ್ತದೆ ಹಾಗೂ ವೃಕ್ಕತ್ತು ಮತ್ತು ಇತರೆ ಅಂಗಗಳ ಆರೋಗ್ಯವನ್ನು ಕಾಪಾಡಲು ಸಹಕಾರಿಯಾಗುತ್ತದೆ. ಈ ಕಾರಣದಿಂದಲೇ ಅಮೃತ ಬಳ್ಳಿ ಆಯುರ್ವೇದದಲ್ಲಿ ರಾಸಾಯನ ಔಷಧ ಎಂದು ಪ್ರಸಿದ್ಧಿಯಾಗಿದ್ದು, ಆಧುನಿಕ ವಿಜ್ಞಾನ ಸಂಶೋಧನೆಗಳಲ್ಲಿಯೂ ಇದರ ಫೈಟೋಕೆಮಿಕಲ್ಗಳ ಔಷಧೀಯ ಸಾಮರ್ಥ್ಯದ ಕುರಿತು ವ್ಯಾಪಕ ಅಧ್ಯಯನಗಳು ನಡೆಯುತ್ತಿವೆ.
ಔಷಧೀಯ ಮಹತ್ವದ ಬಗ್ಗೆ ಸ್ವಲ್ಪ ವಿವರವಾಗಿ ತಿಳಿದುಕೊಳ್ಳೋಣ. ಇದರ ಕಾಂಡ, ಬೇರು ಮತ್ತು ಎಲೆಗಳು ಹೀಗೆ ಇಡೀ ಸಸ್ಯವೇ ಔಷಧೀಯ ಗುಣಗಳ ಗಣಿಯಾಗಿದೆ. ಇಂದಿನ ಆಧುನಿಕ ಯುಗದಲ್ಲಿ ರೋಗ ನಿರೋಧಕ ಶಕ್ತಿ ಎಷ್ಟು ಮುಖ್ಯ ಎಂಬುದು ನಮಗೆಲ್ಲ ಗೊತ್ತು. ಅಮೃತ ಬಳ್ಳಿಯು ನಮ್ಮ ದೇಹದ ಬಿಳಿಯ ರಕ್ತ ಕಣಗಳ ಕಾರ್ಯಕ್ಷಮತೆಯನ್ನು ಹೆಚ್ಚಿಸುತ್ತದೆ. ಇದರಲ್ಲಿರುವ ಆಂಟಿ ಆಕ್ಸಿಡೆಂಟ್ಗಳು ದೇಹದಲ್ಲಿನ ವಿಷಕಾರಿ ಅಂಶಗಳನ್ನು ಹೊರಹಾಕಿ ರೋಗಗಳ ವಿರುದ್ಧ ಹೋರಾಡುವ ನೈಸರ್ಗಿಕ ಕವಚವನ್ನು ನಿರ್ಮಿಸುತ್ತದೆ. ವೈದ್ಯಕೀಯ ಲೋಕದಲ್ಲಿ ಅಮೃತ ಬಳ್ಳಿಗೆ ಅತ್ಯಂತ ದೊಡ್ಡ ಹೆಸರಿರುವುದು ಇದರ ಜ್ವರ ನಿವಾರಕ ಗುಣದಿಂದ. ಡೆಂಗ್ಯೂ, ಮಲೇರಿಯಾ, ಚಿಕನ್ಗುನ್ಯಾ ಅಥವಾ ಯಾವುದೇ ರೀತಿಯ ತೀವ್ರವಾದ ವೈರಲ್ ಜ್ವರಗಳಿದ್ದಾಗ ಇದರ ಕಾಂಡದ ಕಷಾಯ ಅತ್ಯಂತ ಪರಿಣಾಮಕಾರಿಯಾಗಿ ಕೆಲಸ ಮಾಡುತ್ತದೆ. ಮುಖ್ಯವಾಗಿ ಇದು ಡೆಂಗ್ಯೂ ಜ್ವರದಲ್ಲಿ ಅಪಾಯಕಾರಿಯಾಗಿ ಕುಸಿಯುವ ಪ್ಲೇಟ್ಲೆಟ್ಗಳ ಸಂಖ್ಯೆಯನ್ನು ನೈಸರ್ಗಿಕವಾಗಿ ಹೆಚ್ಚಿಸಲು ಸಹಾಯ ಮಾಡುತ್ತದೆ. ಇತ್ತೀಚೆಗಿನ ಸಸ್ಯಶಾಸ್ತ್ರೀಯ ಮತ್ತು ವೈದ್ಯಕೀಯ ಸಂಶೋಧನೆಗಳ ಪ್ರಕಾರ ಅಮೃತ ಬಳ್ಳಿಯಲ್ಲಿಯೂ ರಕ್ತದಲ್ಲಿರುವ ಗ್ಲೂಕೋಸ್ ಮಟ್ಟವನ್ನು ಸಮತೋಲನದಲ್ಲಿಡಲು ನೆರವಾಗುತ್ತದೆ. ಇದು ದೇಹದಲ್ಲಿ ಇನ್ಸುಲಿನ್ ಉತ್ಪಾದನೆಯನ್ನು ಉತ್ತೇಜಿಸುವ ಮೂಲಕ ಮಧುಮೇಹವನ್ನು ನಿಯಂತ್ರಣದಲ್ಲಿಡುತ್ತದೆ. ನಮ್ಮ ಲಿವರ್ ಆರೋಗ್ಯವನ್ನು ಕಾಪಾಡುವಲ್ಲಿ ಸಹ ಇದು ಪ್ರಮುಖ ಪಾತ್ರ ವಹಿಸುತ್ತದೆ. ರೋಗದ ಚಿಕಿತ್ಸೆಯಲ್ಲಿ ಹಾಗೂ ಲಿವರ್ನ ಕಲ್ಮಶಗಳನ್ನು ಮುಕ್ತಗೊಳಿಸಲು ಇದನ್ನು ಬಳಸಲಾಗುತ್ತದೆ. ವಯಸ್ಸಾಗುತ್ತಿದ್ದಂತೆ ಕಾಡುವ ಕೀಲು ನೋವು, ಊತ ಹಾಗೂ ಸಂಧಿವಾತ ನೋವನ್ನು ಕಡಿಮೆ ಮಾಡಲು ಅಮೃತ ಬಳ್ಳಿಯ ರಸ ಅತ್ಯಂತ ಸಹಕಾರಿ. ಒಟ್ಟಾರೆಯಾಗಿ ಹೇಳುವುದಾದರೆ, ನೆಗಡಿ, ಕೆಮ್ಮಿನಂತಹ ಸಾಮಾನ್ಯ ಸಮಸ್ಯೆಯಿಂದ ಹಿಡಿದು ದೀರ್ಘಕಾಲದ ಕಾಯಿಲೆಗಳವರೆಗೆ ನಮ್ಮ ದೇಹವನ್ನು ಒಳಗಿನಿಂದಲೇ ಸದೃಢಗೊಳಿಸುವ ಒಂದು ಕಲ್ಪವೃಕ್ಷ ಈ ಅಮೃತ ಬಳ್ಳಿ. ಸ್ನೇಹಿತರೆ, ಅಮೃತ ಬಳ್ಳಿಯ ಶಕ್ತಿ ಕೇವಲ ಹಳೆಯ ಗ್ರಂಥಗಳಿಗಷ್ಟೇ ಸೀಮಿತವಾಗಿಲ್ಲ. ಇಂದಿನ ಆಧುನಿಕ ವಿಜ್ಞಾನ, ಜಾಗತಿಕ ಪ್ರಯೋಗಾಲಯಗಳು ಮತ್ತು ಕ್ಲಿನಿಕಲ್ ಟ್ರಯಲ್ಗಳಲ್ಲಿ ಸಹ ಇದರ ಅದ್ಭುತ ಸಾಮರ್ಥ್ಯಕ್ಕೆ ವೈಜ್ಞಾನಿಕ ಮೊಹರನ್ನು ಒತ್ತಿವೆ. ವಿಶ್ವ ಆರೋಗ್ಯ ಸಂಸ್ಥೆ ಸೇರಿದಂತೆ ಜಗತ್ತಿನ ಪ್ರಮುಖ ಔಷಧೀಯ ಸಂಶೋಧನಾ ಸಂಸ್ಥೆಗಳು ಅಮೃತ ಬಳ್ಳಿಯನ್ನು ಅತ್ಯಂತ ಪ್ರಭಾವಶಾಲಿ ಇಮ್ಯುನೋ ಮಾಡ್ಯುಲೇಟರ್ ಎಂದು ಗುರುತಿಸಿವೆ. ಅಂದರೆ ಇದು ದೇಹದ ರೋಗ ನಿರೋಧಕ ವ್ಯವಸ್ಥೆಯನ್ನು ನೈಸರ್ಗಿಕವಾಗಿ ನಿಯಂತ್ರಿಸಿ ಬಲಪಡಿಸುತ್ತದೆ ಎಂದು ವಿಜ್ಞಾನಿಗಳು ಸಾಬೀತುಪಡಿಸಿದ್ದಾರೆ. ಭಾರತದ ಪ್ರತಿಷ್ಠಿತ ವೈದ್ಯಕೀಯ ಸಂಸ್ಥೆಗಳು ನಡೆಸಿರುವ ಕ್ಲಿನಿಕಲ್ ಸಂಶೋಧನೆಗಳ ಪ್ರಕಾರ ಡೆಂಗ್ಯೂ ಮತ್ತು ಇತರೆ ವೈರಲ್ ಜ್ವರಗಳು ಬಂದಾಗ ಅಮೃತ ಬಳ್ಳಿಯ ಸಾರವು ದೇಹದ ರಕ್ತ ಕಣಗಳ ಮೇಲೆ ನೇರ ಪರಿಣಾಮ ಬೀರುತ್ತದೆ. ಇದು ಮೂಳೆ ಮಜ್ಜೆಯನ್ನು ಉತ್ತೇಜಿಸುವ ಮೂಲಕ ರಕ್ತದಲ್ಲಿನ ಪ್ಲೇಟ್ಲೆಟ್ಗಳು ಮತ್ತು ಬಿಳಿಯ ರಕ್ತ ಕಣಗಳ ಸಂಖ್ಯೆಯನ್ನು ಅತ್ಯಂತ ವೇಗವಾಗಿ ಹೆಚ್ಚಿಸುತ್ತದೆ ಎಂದು ಸಂಶೋಧನೆಗಳು ದೃಢಪಡಿಸಿವೆ. ಭಾರತ ಸರ್ಕಾರದ ಆಯುಷ್ ಸಚಿವಾಲಯವು ಮಧುಮೇಹ ನಿಯಂತ್ರಣಕ್ಕಾಗಿ ಅಭಿವೃದ್ಧಿಪಡಿಸಿರುವ ಆಯುರ್ವೇದ ಆಧಾರಿತ BGR-34 ಔಷಧಿಯಲ್ಲಿ ಅಮೃತ ಬಳ್ಳಿಯನ್ನು ಪ್ರಮುಖ ಘಟಕವಾಗಿ ಬಳಸಲಾಗಿದೆ. ರಕ್ತದಲ್ಲಿನ ಸಕ್ಕರೆ ಮಟ್ಟವನ್ನು ಇಳಿಸುವಲ್ಲಿ ಇದು ಮೆಟಾಫಾರ್ಮಿನ್ನಂತಹ ಆಧುನಿಕ ಸಕ್ಕರೆ ಕಾಯಿಲೆಯ ಮಾತ್ರೆಗಳಿಗಷ್ಟೇ ಪರಿಣಾಮಕಾರಿಯಾಗಿ ನೈಸರ್ಗಿಕವಾಗಿ ಕೆಲಸ ಮಾಡುತ್ತದೆ ಎಂದು ಕ್ಲಿನಿಕಲ್ ಸ್ಟಡಿ ಸಾಬೀತುಪಡಿಸಿವೆ. ಆಧುನಿಕ ವಿಜ್ಞಾನ ಈ ಎಲ್ಲ ಪುರಾವೆಗಳು ನಮಗೆ ಸಾಬೀತುಪಡಿಸುವುದೇನೆಂದರೆ, ನಮ್ಮ ಪೂರ್ವಜರು ನಮಗೆ ನೀಡಿರುವ ಈ ಸಂಜೀವಿನಿ ಒಂದು ಅಪ್ಪಟ ವಿಜ್ಞಾನ. ಸ್ನೇಹಿತರೆ, ಅಮೃತ ಬಳ್ಳಿ ನಮಗೆ ಅಮೃತದಂತಿದ್ದರೂ ಇದನ್ನು ಬಳಸುವಾಗ ಕೆಲವು ಪ್ರಮುಖ ಮುನ್ನೆಚ್ಚರಿಕೆಗಳನ್ನು ವಹಿಸುವುದು ಅತ್ಯಗತ್ಯ. ಏಕೆಂದರೆ ಅತಿಯಾದರೆ ಅಮೃತವೂ ವಿಷ ಎಂಬ ಗಾದೆ ನಮಗೆ ಗೊತ್ತೇ ಇದೆ. ಆಯುರ್ವೇದದಲ್ಲಿ ಅತ್ಯಂತ ಮೌಲ್ಯಯುತ ಔಷಧೀಯ ಸಸ್ಯವಾಗಿದ್ದರೂ ಇದನ್ನು ಸ್ವಯಂ ಔಷಧಿಯಾಗಿ ಅತಿಯಾಗಿ ಅಥವಾ ದೀರ್ಘಕಾಲದವರೆಗೆ ಸೇವಿಸುವುದು ಸೂಕ್ತವಲ್ಲ. ಯಾವುದೇ ಔಷಧೀಯ ಸಸ್ಯದಂತೆ ಅಮೃತ ಬಳ್ಳಿಯನ್ನು ಸರಿಯಾದ ಪ್ರಮಾಣದಲ್ಲಿ ಮತ್ತು ತಜ್ಞರ ಸಲಹೆಯೊಂದಿಗೆ ಬಳಸಿದಾಗ ಮಾತ್ರ ಉತ್ತಮ ಫಲಿತಾಂಶಗಳನ್ನು ಪಡೆಯಬಹುದು. ಗರ್ಭಿಣಿಯರು, ಹಾಲುಣಿಸುವ ತಾಯಂದಿರು ಮತ್ತು ಮಕ್ಕಳು ವೈದ್ಯರು ಅಥವಾ ಆಯುರ್ವೇದ ತಜ್ಞರ ಸಲಹೆ ಇಲ್ಲದೆ ಇದನ್ನು ಬಳಸಬಾರದು. ಮಧುಮೇಹಕ್ಕೆ ಔಷಧಿಗಳನ್ನು ಸೇವಿಸುತ್ತಿರುವವರು ಅಮೃತ ಬಳ್ಳಿಯನ್ನು ಬಳಸುವಾಗ ವಿಶೇಷ ಎಚ್ಚರಿಕೆ ವಹಿಸಬೇಕು. ಏಕೆಂದರೆ ಇದು ಕೆಲವು ಸಂದರ್ಭಗಳಲ್ಲಿ ರಕ್ತದಲ್ಲಿನ ಸಕ್ಕರೆಯ ಮಟ್ಟವನ್ನು ಕಡಿಮೆ ಮಾಡುವ ಸಾಧ್ಯತೆ ಇರುತ್ತದೆ. ಹಾಗೆಯೇ ಸ್ವಯಂ ಪ್ರತಿರೋಧಕ ಕಾಯಿಲೆಗಳು ಇರುವವರು ಇದನ್ನು ಬಳಸುವ ಮೊದಲು ವೈದ್ಯರನ್ನು ಸಂಪರ್ಕಿಸುವುದು ಅತ್ಯಗತ್ಯ. ಯಾವುದೇ ಶಸ್ತ್ರಚಿಕಿತ್ಸೆ ನಿಗದಿಯಾಗಿದ್ದರೆ ಶಸ್ತ್ರಚಿಕಿತ್ಸೆಗೆ ಕೆಲವು ದಿನಗಳ ಮೊದಲು ಅಮೃತ ಬಳ್ಳಿಯ ಸೇವನೆಯನ್ನು ನಿಲ್ಲಿಸುವ ಬಗ್ಗೆ ವೈದ್ಯರ ಸಲಹೆ ಪಡೆಯಬೇಕು. ಗುಣಮಟ್ಟ ಪರೀಕ್ಷಿತ ಮತ್ತು ವಿಶ್ವಾಸಾರ್ಹ ತಯಾರಕ ಉತ್ಪನ್ನಗಳನ್ನು ಮಾತ್ರ ಬಳಸುವುದು ಬಹಳ ಮುಖ್ಯ. ಅಜ್ಞಾತ ಮೂಲದ ಅಥವಾ ಗುಣಮಟ್ಟವಿಲ್ಲದ ಉತ್ಪನ್ನಗಳನ್ನು ಖರೀದಿಸುವುದನ್ನು ತಪ್ಪಿಸಬೇಕು.
ಕೊನೆಯದಾಗಿ, ಅಮೃತ ಬಳ್ಳಿ ಆರೋಗ್ಯಕ್ಕೆ ಪೂರಕವಾಗಬಹುದು, ಆದರೆ ಇದು ವೈದ್ಯಕೀಯ ಚಿಕಿತ್ಸೆಗೆ ಪರ್ಯಾಯವಲ್ಲ ಎಂಬುದನ್ನು ನೆನಪಿಡಬೇಕು. ದೀರ್ಘಕಾಲದ ಮಧುಮೇಹ, ಯಕೃತ್ತಿನ ಕಾಯಿಲೆ, ಹೃದಯ ಸಮಸ್ಯೆ ಅಥವಾ ಇತರ ಗಂಭೀರ ಆರೋಗ್ಯ ಸಮಸ್ಯೆಗಳಿರುವವರು ವೈದ್ಯರ ಸಲಹೆ ಇಲ್ಲದೆ ಅಮೃತ ಬಳ್ಳಿಯನ್ನು ಔಷಧಿಯಾಗಿ ಬಳಸಬಾರದು. ಪ್ರಕೃತಿಯ ಔಷಧಿಗಳನ್ನು ವೈಜ್ಞಾನಿಕ ಅರಿವಿನೊಂದಿಗೆ ಸರಿಯಾದ ಪ್ರಮಾಣದಲ್ಲಿ ಮತ್ತು ತಜ್ಞರ ಮಾರ್ಗದರ್ಶನದಲ್ಲಿ ಬಳಸಿದಾಗ ಮಾತ್ರ ಸುರಕ್ಷಿತ ಹಾಗೂ ಪರಿಣಾಮಕಾರಿ ಆರೋಗ್ಯ ಪ್ರಯೋಜನಗಳನ್ನು ಪಡೆಯಬಹುದಾಗಿದೆ. ನೋಡಿದ್ರಲ್ಲ ಸ್ನೇಹಿತರೆ, ನಮ್ಮ ಮನೆಯ ಹಿತ್ತಲಿನಲ್ಲಿ, ತೋಟದಲ್ಲಿ ಅಥವಾ ಕೇವಲ ಒಂದು ಸಣ್ಣ ಕುಂಡದಲ್ಲಿ ಯಾವುದೇ ಕೀಟಬಾಧೆ ಇಲ್ಲದೆ ಕನಿಷ್ಠ ಆರೈಕೆಯಲ್ಲೂ ಸುಲಭವಾಗಿ ಬೆಳೆಯಬಹುದಾದ ಈ ಅಮೃತ ಬಳ್ಳಿ ನಿಜಕ್ಕೂ ಪ್ರಕೃತಿ ನಮಗೆ ನೀಡಿರುವ ಅದ್ಭುತ ಕೊಡುಗೆ. ಇದರ ಜೈವಿಕ ರಾಸಾಯನಿಕಗಳ ಶಕ್ತಿ ಅದ್ಭುತವಾದದ್ದು. ಆಧುನಿಕ ಒತ್ತಡದ ಜೀವನ ಶೈಲಿಯಲ್ಲಿ ರೋಗಗಳ ಹಿಂದೆ ಓಡುವ ಬದಲು ಇಂತಹ ನೈಸರ್ಗಿಕ ವರಗಳನ್ನು ನಮ್ಮ ದೈನಂದಿನ ಜೀವನದ ಭಾಗವಾಗಿಸಿಕೊಳ್ಳುವುದು ಇಂದಿನ ತುರ್ತು ಅಗತ್ಯವಾಗಿದೆ. ಬನ್ನಿ, ಇಂದೇ ನಮ್ಮ ಮನೆಯ ಅಂಗಳದಲ್ಲಿ ಒಂದು ಅಮೃತ ಬಳ್ಳಿಯನ್ನು ನೆಡೋಣ. ನಮ್ಮ ಮುಂದಿನ ಪೀಳಿಗೆಗೂ ಈ ಹಸಿರು ಪರಂಪರೆಯನ್ನು ಪರಿಚಯಿಸೋಣ. ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ, ಉಪಯುಕ್ತ ಅನಿಸಿದರೆ ತಪ್ಪದೇ ಲೈಕ್ ಮಾಡಿ, ನಿಮ್ಮ ಸ್ನೇಹಿತರೊಂದಿಗೆ ಮತ್ತು ಸಸ್ಯ ಪ್ರೇಮಿಗಳೊಂದಿಗೆ ಶೇರ್ ಮಾಡಿ. ಹಾಗೆಯೇ ಇಂತಹ ಮತ್ತಷ್ಟು ಆಸಕ್ತಿದಾಯಕ ವಿಡಿಯೋಗಳಿಗಾಗಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗುವುದನ್ನು ಮರೆಯಬೇಡಿ. ಪ್ರಕೃತಿಯನ್ನು ಪ್ರೀತಿಸಿ, ಆರೋಗ್ಯವಾಗಿರಿ. ಧನ್ಯವಾದಗಳು.